ನಮಸ್ಕಾರ. ಈ ಜ್ಯೋತಿಷಕ್ಕೆ ಸಂಬಂಧಪಟ್ಟಂತೆ ಸಾವಿರಾರು ಜನ, ಲಕ್ಷಾಂತರ ಜನ ಜ್ಯೋತಿಷರಿದ್ದಾರೆ. ಬಟ್ ತುಂಬ ಜನ ಹೇಳೋದು ನಿಜ ಆಗೋದಿಲ್ಲ. ಇದು ನಿಜವಾದ ಜ್ಯೋತಿಷಿ ಯಾರು ನಾಲೆಡ್ಜ್ ಇದೆ ಅಂತೇಳಿ ನಮಗೆ ಕನ್ಫ್ಯೂಸ್ ಆಗ್ತಿರುತ್ತೆ. ಭಾಳಷ್ಟು ಜನ ಇಲ್ಲಿ ಮೋಸ ಹೋಗ್ತಾರೆ. ನನ್ನ ಒಂದು ಒಪಿನಿಯನಲ್ಲಿ ನೀವು ನಿಜವಾದ ಜ್ಯೋತಿಷನ ಕಂಡುಹಿಡಿಬೇಕು ಅಂತಂದರೆ ಒಬ್ಬ ಜ್ಯೋತಿಷಿ ಹತ್ರ ಹೋದಾಗ ನಿಮ್ಮ ಜೀವನದಲ್ಲಿ ಹಿಂದೆ ನಡೆದಿರೋ 3 ಘಟನೆಗಳು ಅಟ್ಲೀಸ್ಟ್ ಹೇಳಬೇಕಾದ್ರು. ಹೇಗೆ ಹೇಳೋದು ಅಂದರೆ ಟೈಮಿಂಗ್ ಸಮೇತವಾಗಿ, ಅಂದರೆ ಈ ಆಯಾ ಒಂದು ಕಾಲಘಟ್ಟದಲ್ಲಿ ಆ ಟೈಮ್ ಪೀರಿಯಡಲ್ಲಿ ಆಯಾ ಮಂತ್ಗಳಲ್ಲಿ ಈ ಥರ ಆಗಿರೋ ಸಾಧ್ಯತೆ ಇದೆ ಅಂತ ಹೇಳಿದ್ರು ಹೇಳಬೇಕಾಗತ್ತೆ. ಇದರಿಂದ ನಮಗೊಂದು ನಂಬಿಕೆ ಬರುತ್ತೆ, ಭವಿಷ್ಯ ಕೂಡ ಅವರು ಹೇಳ್ತಾರೆ ಅಂತೇಳಿ. ಒಂದೊಂದು ಸಲ ನಾವು ಕೊಟ್ಟಿರೋ ಬರ್ತ್ ಟೈಮ್ ಸರಿ ಇರೋದಿಲ್ಲ. ಆ ಬರ್ತ್ ಟೈಮ್ನ ಅವರು ರೆಕ್ಟಿಫೈ ಮಾಡಬೇಕು. ಅಂದರೆ ಲಗ್ನವನ್ನು ಬದಲಾವಣೆ ಮಾಡಿ. ಯಾಕೆಂದರೆ ಲಗ್ನದಿಂದಲೇ ಕೂಡ ನಾವು ಭವಿಷ್ಯವನ್ನು ಹೇಳೋಕ್ಕೆ ಸಾಧ್ಯ. ಲಗ್ನದಲ್ಲಿ ಬದಲಾವಣೆ ಮಾಡೋದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ನಡೆದ ಘಟನೆಗಳನ್ನು ನೋಡಿ ತಿದ್ದಿ ನಿಮ್ಗೆ ಈ ಲಗ್ನ ಅಂತ ಕಂಡುಹಿಡಬೇಕು. ನೀವು ಕೊಟ್ಟಿರೋ ಟೈಮನ್ನೇ ಹಾಕಿ ನಿಮ್ಮ ಜಾತಕವನ್ನು ಹೇಳೋದು ಅಷ್ಟು ಸರಿಯಲ್ಲ. 3ನೇದು ಪರಿಹಾರ ಹೇಳುವಾಗ ಬೃಹತ್ ಪರಾಶರ ಹೊರಶಾಸ್ತ್ರದಲ್ಲಿರುವಂತಹ ಪರಿಹಾರವನ್ನು ಹೇಳಬೇಕಾಗುತ್ತೆ. ಆ ಪೂಜೆ, ಈ ಪೂಜೆ, ಜೆಮ್ ಸ್ಟೋನ್ಸು, ನ್ಯೂಮರಾಲಜಿ, ಟ್ಯಾರೋಟ್ ಕಾರ್ಡು, ಕರಂಗುಲಿ ಮಾಲ, ಆಮೇಲೆ ದೊಡ್ಡ ದೊಡ್ಡ ಹೋಮಗಳನ್ನು ಸಜೆಸ್ಟ್ ಮಾಡ್ತಿದ್ರೆ ಇದು ನಿಜವಾದ ಜ್ಯೋತಿಷ ಪದ್ಧತಿ ಅಲ್ಲ. ಏಕೆಂದರೆ ಬೃಹತ್ ಪರಾಶರ ಹೊರಶಾಸ್ತ್ರದಲ್ಲಿ ಕೇವಲ ದಾನ ಮತ್ತು ಮಂತ್ರ ಜಪಗಳ ಬಗ್ಗೆ ಹೇಳಿದೆ. ಅದನ್ನ ಯಾರು ಬೇಕಾದ್ರೂ ಮಾಡ್ಕೋಬೋದು. ಇದ್ರ ನಂತರದಲ್ಲಿ ಜ್ಯೋತಿಷದು ನಿಮ್ಮ ಭವಿಷ್ಯವನ್ನೇ ಚೇಂಜ್ ಮಾಡ್ತೀನಿ ಅಂತ ಹೇಳಬಾರ್ದು. ನಿಮ್ಮ ಒಂದು ಕರ್ಮಕ್ಕೆ ಅನುಸಾರವಾಗಿ ಆಯಾ ಟೈಮ್ ಪೀರಿಯಡಲ್ಲಿ ಯಾವುದು ಒಳ್ಳೆಯದು ಕೆಟ್ಟದ್ದು ನಡೆಯೋ ಸಾಧ್ಯತೆ ಇದೆ ಅಂತ ಮಾತ್ರ ಹೇಳಬೇಕಾಗುತ್ತೆ. ಭವಿಷ್ಯವನ್ನು ಯಾರೂ ಚೇಂಜ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಸೊ ಇಷ್ಟೆಲ್ಲ ಗಮನದಲ್ಲಿಟ್ಕೊಂಡು ನೀವು ಜ್ಯೋತಿಷ್ಯವನ್ನು ಕೇಳಬೇಕಾಗತ್ತೆ. ಮತ್ತು ಕೆಲವು ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂದರೆ 10 ನಿಮಿಷದಲ್ಲಿ 20 ನಿಮಿಷದಲ್ಲಿ ಎಲ್ಲ ಇಡೀ ಕುಟುಂಬದವ್ರದ್ದೇ ಜ್ಯೋತಿಷ್ಯ ಹೇಳ್ಬಿಡ್ತಾರೆ ಕೆಲವರು. ಅದು ಸಾಧ್ಯನೇ ಇಲ್ಲ. ಯಾಕೆಂದರೆ ಒಂದು ಜಾತಕವನ್ನು ಟೈಮ್ ತೊಗೊಂಡು ಅನಲೈಸ್ ಮಾಡಬೇಕು. ಯಾಕೆಂದರೆ ಲಗ್ನ ಕುಂಡಲಿ, ನವಾಂಶ ಕುಂಡಲಿ ಹತ್ರ ಷೋಡಶ ವರ್ಗಗಳಿದೆ. ಆಮೇಲೆ ಅಷ್ಟಕ ವರ್ಗಗಳನ್ನ ನೋಡಬೇಕಾಗತ್ತೆ. ಮ್ಯಾನ್ಯಲ್ ಕ್ಯಾಲ್ಕುಲೇಷನ್ಗಳು ಮಾಡಬೇಕಾಗತ್ತೆ. ಸಾಫ್ಟ್ವೇರ್ ಇದ್ದರೂ ಕೂಡ ಬಹಳ ಟೈಮ್ ಹಿಡಿಯುತ್ತೆ. ಸೊ ಇದನ್ನು ಗಮನದಲ್ಲಿ ಇಟ್ಕೋಬೇಕು. ಗ್ಲ್ಯಾನ್ಸ್ ಮಾಡಿದ ತಕ್ಷಣವೇ ಯಾರು ಕೂಡ ಜಾತಕವನ್ನು ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ಇಷ್ಟು ಗಮನದಲ್ಲಿ ಇಟ್ಕೊಳ್ಳಿ. ಹಾಗೆಯೇ ರಾಶಿ ಭವಿಷ್ಯವನ್ನು ಹೇಳುವಾಗ ಬಹಳಷ್ಟು ವಿಚಾರಗಳನ್ನು ಗಮನಿಸಬೇಕಾಗತ್ತೆ. ಇಲ್ಲಿ ಮಂತ್ರೇಶ್ವರನ ಫಲದೀಪಿಕೆ ಗ್ರಂಥವನ್ನು ನಾನು ಆಧಾರವಾಗಿ ಹೇಳ್ತೀನಿ. ಇಂಡಿಕೇಶನ್ಸ್ ಮಾತ್ರ. ಬಟ್ ನಿಮಗೆ ನಡೆದಿರುವಂಥ ದಶೆ, ನಿಮ್ಮ ಲಗ್ನ, ಇದ್ರ ಮೇಲೆ ನಿಮ್ಮ ಭವಿಷ್ಯ ನಿರ್ಧಾರ ಆಗುತ್ತೆ. ಧನಸ್ಸು ರಾಶಿಯವರಿಗೆ ಸಂಬಂಧಪಟ್ಟಂತೆ ನಾನು ಹೇಳೋದಾದರೆ ಈ ಒಂದು ವಾರದಲ್ಲಿ ನಡೀಬೋದಂಥ ಘಟನೆಗಳು ನನಗೆ ಬಹಳ ಚೆನ್ನಾಗಿ ಅನ್ನಿಸ್ತಾ ಇರುವಂಥದ್ದು ಸಪ್ತಮ ಭಾವ. ಈ ಸಪ್ತಮ ಭಾವ ಬಹಳ ಚೆನ್ನಾಗಿರೋದ್ರಿಂದ ವಿವಾಹ ಪ್ರಾಪ್ತಿ ಆಗ್ಬೋದು, ದೂರ ಆಗಿರುವಂಥ ಗಂಡ ಹೆಂಡತಿ ಒಂದಾಗ್ಬೋದು, ಅಥವಾ ಪ್ರೇಮಿಗಳು ಒಂದಾಗ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಸಮಸ್ಯೆಗಳು ಬಂದು ಕಿರಿಕಿರಿಗಳು ಅದು ಸರಿಯಾಗ್ಬೋದು. ಬಿಸ್ನೆಸ್ಸಲ್ಲಿ ಆಮೇಲೆ ಶುಭ ಕಾರ್ಯಗಳು ನಡೆಯುವಂತಹ ಸಾಧ್ಯತೆಗಳು ಈ ರಾಶಿಯವರಿಗೆ ಅತಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಏಕೆಂದರೆ ಶುಭ ಗ್ರಹಗಳೇ ಸಪ್ತಮದಲ್ಲಿರುವಂಥದ್ದು. ನಾನು ಯಾವಾಗಲೂ ಹೇಳ್ತೀನಿ, ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತೇಳಿ. ಈ ಧರ್ಮಸ್ಥಾನದಲ್ಲಿ ಒಂದು ಅತಿ ಹೆಚ್ಚು ಗ್ರಹಗಳು ಕಾನ್ಸಂಟ್ರೇಟ್ ಆದಾಗ ವ್ಯಕ್ತಿ ಬಂದು ನ್ಯಾಯ ಧರ್ಮದ ದಾರಿಲಿ ಹೋಗೋ ಪ್ರಯತ್ನ ಮಾಡ್ತಾರೆ, ಧಾರ್ಮಿಕವಾಗಿ ಇರ್ತಾರೆ. ಅಫ್ಲೆಕ್ಷನ್ಸ್ ಇರಬಾರ್ದು. ಇದಕ್ಕೆ ಬೇರೆ ಬೇರೆ ಕಾಂಬಿನೇಷನ್ಸ್ ಇದೆ. ಇದು ವ್ಯಕ್ತಿಯ ಜೀವನ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಅಂತ ಕಂಡುಹಿಡಿದಕ್ಕೆ. ಸೊ ಆ ರೀತಿಯಲ್ಲಿ ನೋಡಿದಾಗ ಬಹಳ ಉತ್ತಮವಾಗಿ ಅನಿಸುತ್ತೆ. ಪ್ರಾಪರ್ಟಿ ಕ್ರಿಯೇಟ್ ಆಗೋ ಅವಕಾಶ, ಪಿತ್ರಾರ್ಜಿತ ಸ್ವತ್ತು ಸಿಗೋ ಅವಕಾಶ, ವೆಹಿಕಲ್ಸ್ಗಳು ಬರೋ ಅವಕಾಶಗಳು ಭಾಳ ಹೆಚ್ಚಾಗಿದೆ ಧನುಸು ರಾಶಿ. ಮತ್ತು ಇವರು ಸ್ಪಿರಿಚುವಲ್ ವ್ಯಕ್ತಿಗಳು, ಭಾಳ ಸಮಾಧಾನವಾಗಿ ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಯೋಚನೆ ಮಾಡುವಂಥವ್ರು. ಹಾಗಾಗಿ ಇದನ್ನು ನೋಡ್ತಾ ಇದ್ದರೆ ಒಂದು ಯಾವುದಾದ್ರು ಶಕ್ತಿ ಕ್ಷೇತ್ರಗಳಿಗೆ, ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗುವಂತಹ ಅವಕಾಶಗಳು ಅತಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಸೊ ಇವೆಲ್ಲ ಇಂಪಾರ್ಟೆಂಟ್ ಆಗಿದೆ. ಅದಾದಮೇಲೆ 3ನೇ ಮನೆಗೆ ಇರುವಂತಹ ರಾಹು ಗ್ರಹವನ್ನು ನೋಡ್ತಾ ಇದ್ದರೆ ಯೂಶ್ವಲ್ ಆಗಿ ನನಗೆ ಅನ್ಸೋದೇನೆಂದರೆ ತಮ್ಮಂದ್ರ ಜೊತೆ ರಕ್ತ ಸಂಬಂಧಗಳ ಜೊತೆ ನಮಗಿಂತ ಚಿಕ್ಕವರಿದೆ ಕಿರಿಕಿರಿಗಳಾಗೋ ಸಾಧ್ಯತೆ ಇರುತ್ತೆ. ಪ್ರಮೋಷನ್ನ ಸಾಧ್ಯತೆ ಇದೆಯಾ, ಜಾಬಲ್ಲಿ ಚೇಂಜಸ್ ಆಗೋ ಸಾಧ್ಯತೆ ಇದೆಯಾ ಅಂದರೆ ಖಂಡಿತವಾಗಲೂ ಇದೆ. ಗುರುಗ್ರಹ ಕೂಡ ಬದಲಾವಣೆ ಆಗ್ತಿದೆ. ಜಾಬಲ್ಲಿ, ಕರಿಯರಲ್ಲಿ ಪ್ಲೇಸ್ ಚೇಂಜ್ ಆಗುವಂಥ ಅವಕಾಶಗಳು ಖಂಡಿತವಾಗಲಿದೆ. ದಶಮಾಧಿಪತಿ ಕೂಡ ರಾಶಿಯಲ್ಲಿ ಇರುವಂಥದ್ದು ಬಹಳ ಒಳ್ಳೆಯದು. ಪ್ಲೇಸ್ ಚೇಂಜ್ ಆಗಿದ್ದಲ್ದಲ್ಲೇ ಫೈನಾನ್ಷಿಯಲ್ ಆಗಿ ಕೂಡ ಅವರಿಗೆ ಜಾಸ್ತಿ ಹೆಚ್ಚಾಗುವಂಥ ಸಾಧ್ಯತೆಗಳು ಇರುತ್ತೆ. ಇದಾದಮೇಲೆ ನನಗೆ ಬಹಳ ಇಷ್ಟ ಆಗಿದೆ ಅಂತಂದರೆ ನವಮ ಭಾವದಲ್ಲಿರುವಂಥ ಕೇತು ಒಂದು ತಂದೆ ಜೊತೆ ವೈಮನಸ್ಯವನ್ನು ಕ್ರಿಯೇಟ್ ಮಾಡಿದ್ರು. ಧಾರ್ಮಿಕವಾಗಿರುವಂಥ ಭಾವನೆಗಳನ್ನು ಹೆಚ್ಚಾಗಿ ಕೊಟ್ಟು, ಫಾರ್ ಎಕ್ಸಾಂಪಲ್ ಕೆಲವರು ಮೆಡಿಟೇಷನ್ ಮಾಡ್ತಿರ್ತಾರೆ, ಅವ್ರಿಗೊಂದು ಅದರಲ್ಲೊಂದು ಲಯ, ಒಂದು ಇದು ಸಿಕ್ಕಿರಲ್ಲ, ಒಂದು ಹೋಲ್ಡು. ಬಟ್ ಈಗ ಅದ್ರ ಬಗ್ಗೆ ಒಂದು ಬೆಳೀತಾ ಹೋಗುತ್ತೆ, ಅದೊಂದು ಪ್ರೋಗ್ರೆಸ್ ಆಗ್ತಾ ಹೋಗುತ್ತೆ. ಬಟ್ ಆರೋಗ್ಯದ ವಿಚಾರದಲ್ಲಿ ಕೂಡ ನನಗೇನು ಅಂಥ ಸಮಸ್ಯೆಗಳೇನು ಕಾಣ್ತಾ ಇಲ್ಲ. ಮೇಜರ್ ಆಗಿರುವಂಥ ಆರೋಗ್ಯದ ಸಮಸ್ಯೆಗಳಿಂದ ಹೊರಬರುವಂಥ ಅವಕಾಶಗಳು ಈ ಧನುಸು ರಾಶಿಯವರಿಗೆ ಇರುತ್ತೆ. ಸೊ ಧನುಸು ರಾಶಿಯವರಿಗೆ ಓವರಾಲ್ ಆಗಿ ನೋಡಿದಾಗ ನನಗೆ ಬಹಳ ಒಳ್ಳೆಯದು ಅಂತ ಅನ್ನಿಸ್ತಿದೆ. ಟೆನ್ಷನ್ ಫ್ರೀ ಅನ್ನಿಸ್ತಿದೆ. ಏನೋ ಒಂದು ಮಾಡಬೇಕು ಅಂತ ಒಂದು ಟೈಮ್ ಪೀರಿಯಡಲ್ಲಿದ್ದಾಗ ಅಲ್ಲಿಂದ ಅವ್ರಿಗೆ ಒಂದು ಪ್ರೋಗ್ರೆಸ್,
ಲೀಪ್ ಅಂತ ನಾವೇನು ಹೇಳ್ತೀವಿ ಅದು ಜಾಸ್ತಿ ಇದೆ ಅಂತ ಹೇಳ್ಬೋದು. ಅದನ್ನು ಸರಿಯಾಗಿ ನಾವು ಯುಟಿಲೈಸ್ ಮಾಡ್ಕೋಬೇಕು. ಧನುಸು ರಾಶಿಯಲ್ಲಿ ಹುಟ್ಟಿದಂಥವ್ರು ಈ ಒಂದು ಸಮಯವನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಕರಿಯರಲ್ಲಿ ಸಕ್ಸಸ್ಫುಲ್ ಆಗ್ಬೋದು. ಇನ್ವೆಸ್ಟ್ಮೆಂಟ್ ಮಾಡೋದು ಸರಿಯಾಗಿ ದೊಡ್ಡ ಮಟ್ಟಕ್ಕೆ ಹೋಗುವಂಥ ಎಲ್ಲ ಅವಕಾಶಗಳು ಧನುಸು ರಾಶಿಯವರಿಗಿದೆ. ನಮಸ್ಕಾರ.